25,000 ಇದ್ದಿರೋದು ಬಿಡ್ ರೇಟು ಅವಾಗ ಬಂದು 43,000 ರೂಪಾಯಿ ಬಂತು. ಆವಾಗ ಒಂದು ಸಾರಿ ನಾವು ರೇಟ್ ಹೈಕ್ ಮಾಡಿದ್ದೀವಿ ಗಾಡಿ ನಿಲ್ಲಿಸಿ. ತಿರ್ಗಾ ನೋಡಿದರೆ ಇವಾಗ ವಿತಿನ್ ಒಂದು 70 ಡೇಸ್ 80 ಡೇಸಲ್ಲಿ ಆಲ್ಮೋಸ್ಟ್ ಇವತ್ತು ಬಿಡ್ ರೇಟ್ ಬಂದು 75,000 ಆಲ್ಮೋಸ್ಟ್ 75 ಇಂದ 78,000 ರುಪೀಸ್ ಈಗ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ನನಗೆ ಆಲ್ಮೋಸ್ಟ್ ಕಂಪೇರ್ ಮಾಡಿದರೆ 30,000 ರುಪೀಸ್ ಬಂದು ಅಕ್ಕಪಕ್ಕ ಬಂದು ಬಿಟ್ ರೈಸ್ ಬಂದು ರೈಸ್ ಆಗಿದೆ. ಇದು ನಿಜವಾಗ್ಲೇ ಬಿಟ್ಟು ಕಾರ್ಬನ್ ರೇಟು ಅಷ್ಟು ರೈಸ್ ಆಗಿದೆಯಾ ಇದೆಲ್ಲ ನಮಗೆ ಅಷ್ಟು ಡೀಪಾಗಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಈಗ ಬಂಗಾರ ಹೆಂಗೆ ರೈಸ್ ಆಗಿರೋ ಥರ ವಾರ ಒಂದು ಸಾರಿ 5,000 3,000 ಈ ಥರ ರೈಸ್ ಮಾಡಿಕೊಂಡೇ ಬಂದ್ಬಿಟ್ಟವ್ರೆ. ಇದೇ ರೀತಿಯಲ್ಲಿ ಹೋದರೆ ಇನ್ನೂ 1 ಲಕ್ಷ ಗಂಟೆ ಹೋಗುತ್ತೆ ಅಂತ ಹೇಳ್ತಾರೆ. 25,000 ಇದ್ದಿರೋದು ಬಿಡ್ ರೇಟು ಅವಾಗ ಬಂದು 43,000 ರೂಪಾಯಿ ಬಂತು. ಆವಾಗ ಒಂದು ಸಾರಿ ನಾವು ರೇಟ್ ಹೈಕ್ ಮಾಡಿದ್ದೀವಿ ಗಾಡಿ ನಿಲ್ಲಿಸಿ. ತಿರ್ಗಾ ನೋಡಿದರೆ ಇವಾಗ ವಿತಿನ್ ಒಂದು 70 ಡೇಸ್ 80 ಡೇಸಲ್ಲಿ ಆಲ್ಮೋಸ್ಟ್ ಇವತ್ತು ಬಿಡ್ ರೇಟ್ ಬಂದು 75,000 ಆಲ್ಮೋಸ್ಟ್ 75 ಇಂದ 78,000 ರುಪೀಸ್ ಈಗ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ನನಗೆ ಆಲ್ಮೋಸ್ಟ್ ಕಂಪೇರ್ ಮಾಡಿದರೆ 30,000 ರುಪೀಸ್ ಬಂದು ಅಕ್ಕಪಕ್ಕ ಬಂದು ಬಿಟ್ ರೈಸ್ ಬಂದು ರೈಸ್ ಆಗಿದೆ. ಇದು ನಿಜವಾಗ್ಲೇ ಬಿಟ್ಟು ಕಾರ್ಬನ್ ರೇಟು ಅಷ್ಟು ರೈಸ್ ಆಗಿದೆಯಾ ಇದೆಲ್ಲ ನಮಗೆ ಅಷ್ಟು ಡೀಪಾಗಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಈಗ ಬಂಗಾರ ಹೆಂಗೆ ರೈಸ್ ಆಗಿರೋ ಥರ ವಾರ ಒಂದು ಸಾರಿ 5,000 3,000 ಈ ಥರ ರೈಸ್ ಮಾಡಿಕೊಂಡೇ ಬಂದ್ಬಿಟ್ಟವ್ರೆ. ಇದೇ ರೀತಿಯಲ್ಲಿ ಹೋದರೆ ಇನ್ನೂ 1 ಲಕ್ಷ ಗಂಟೆ ಹೋಗುತ್ತೆ ಅಂತ ಹೇಳ್ತಾರೆ.